ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಎಂ ಕನ್ನಡ ಚಾನಲ್. ಇವತ್ತು ವಸುದೇವ ಕುಟುಂಬ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಇನ್ನು ಶುರುನಲ್ಲೇ ಗೀತಾ ಅವ್ರದ್ದು ಬುಟ್ಟಿಕ್ದು ಪೂಜೆ ನಡೀತಾ ಇರುತ್ತೆ. ಆಗ ಸ್ವಾಮಿಗಳು ಮಂಗಳಾರತಿ ಮಾಡಿಬಿಡಿ, ಮಹಾಮಂಗಳಾರತಿ ಅಂತ ಹೇಳ್ತಾರೆ. ಆಗ ಅವ್ರ ಅಜ್ಜಿ ಆರತಿನ ಸ್ವಾತಿ ಮತ್ತೆ ವಂಶ ಹತ್ರನೇ ಮಾಡಿಸಿ ಅಂತ ಹೇಳ್ಬಿಡ್ತಾರೆ. ಹಾಗೆ ಎಲ್ರು ಖುಷಿಯಿಂದ ಪೂಜೆ ಮಾಡಿ ಸ್ವಾಮಿಗಳು ಸ್ವಾತಿ ಕೈಲಿ ಎಲ್ರಿಗೂ ಸಿಹಿ ಹಂಚಿ ಅಂತ ಕೊಡ್ತಾರೆ. ಸ್ವಾತಿ ಎಲ್ರಿಗೂ ಕೊಡ್ತಾ ಅವ್ರ ಅಕ್ಕಂಗೆ ತಿನ್ಸೋಕ್ ಹೋಗ್ತಾಳೆ. ಆಗ ಗೀತಾ ಅವಳು ತಿನ್ಸೋಕ್ ಹೋದ್ರೆ ತಿನ್ಲಾರ್ದೆ ತಾನೇ ಇಸ್ಕೊಂಡ್ಬಿಡ್ತಾಳೆ ಕೈಲಿ. ಹಾಗೆ ಕುಮಾರಂಗೆ ಸ್ವಾಮಿಗಳು ನಿಮ್ಮ ಅಂಗಡಿಗೆ ಯಾವುದೇ ರೀತಿ ದೃಷ್ಟಿ ಆಗದೆ ಇರಲಿ ಅಂತ ಕುಂಬಳಕಾಯಿ ಹೊಡಿ ದೃಷ್ಟಿ ತೆಗೆದು ಅಂತ ಹೇಳಿ ಕೊಡ್ತಾರೆ. ಆಮೇಲೆ ಅವ್ರ ಅಮ್ಮ ಪದ್ಮ ಮಕ್ಕಳು ಆಸೆಯಿಂದ ಈ ಶಾಪ್ನ ಓಪನ್ ಮಾಡಿದ್ದಾರೆ. ತೊಂದ್ರೆನೂ ಆಗ್ದಂಗೆ ಪ್ರತಿ ನಿಮಿಷನೂ ಅವ್ರ ಜೊತೆಗಿದ್ದು ನೀನೇ ಅವ್ರನ್ನ ಕಾಪಾಡ್ಬೇಕಪ್ಪ ಅಂತ ಬೇಡ್ಕೊತಾ ಇರ್ತಾರೆ. ಆಗ ಅವ್ರ ಅತ್ತೆ ಕೂಡ ನನ್ನ ಮೊಮ್ಮಕ್ಕಳ ಜೀವನ ಬಂಗಾರ ಆಗ್ಲಿ, ಮಾಡೋ ಕೆಲಸದಲ್ಲಿ ಅಭಿವೃದ್ಧಿ ಸಿಗ್ಲಿ ದೇವ್ರ ಹತ್ರ ಬೇಡ್ಕೊತಾ ಇರ್ತಾರೆ. ಆಗ ಪ್ರೀತಿ ಭಾವ ಕಂಗ್ರಾಟ್ಸ್ ಅಂತ ಹೇಳ್ತಾಳೆ. ಪಾನಿಪುರಿ ಪಾರ್ಟಿ ನೆನಪಿದೆ ತಾನೇ ಅಂತ ಕೇಳ್ತಾಳೆ. ಆಗ ಮೇಘ ಹಾಗೆಲ್ಲ ಭಾವ ಮರೆಯಲ್ಲ ಕಣೆ ಅಲ್ವಾ ಭಾವ ಅಂತಾಳೆ. ಆಗ ಕುಮಾರ ಸರಿ ಪ್ರೀತಿ ಮರೆಯೋದಿಲ್ಲ ಅಂತ ಹೇಳ್ತಾನೆ. ಆಗ ಸ್ವಾತಿ ಭಾವ ನಾನು ಒಬ್ಳಿದೀನಿ, ಆಮೇಲೆ ನನ್ನ ಮರ್ತ್ ಬಿಡ್ಬೇಡಿ ಅಂತಾಳೆ. ಆಗ ಕುಮಾರ ಆಯ್ತು ಸ್ವಾತಿ, ನಿಂಗಿಲ್ದೇ ಇರೋದಾ ಅಂತಾನೆ. ಆಗ ಗೀತಾ ನಿನ್ನ ಮರಿಬೇಕಂದ್ರೂ ನೀನ್ ಬಿಡಲ್ವಲ್ಲ, ಬೇಡ ಅಂದ್ರೂ ಪ್ರತ್ಯಕ್ಷ ಆಗ್ಬಿಡ್ತೀಯ. ಈಗ ನೋಡು ನಮ್ ಶಾಪ್ ಓಪನಿಂಗ್ ಇತ್ತು, ನೀನೇ ಆರತಿ ಮಾಡಿದೀಯ, ಇಂತ ಅದೃಷ್ಟ ಇನ್ಯಾರಿಗ್ ಸಿಗುತ್ತೆ ಹೇಳು ಅಂತಾಳೆ. ಆಗ ಕುಮಾರ ಗೀತಾ ಅಂತ ಹೇಳಿ ಅವಳ ಮುಖ ನೋಡ್ತಾನೆ. ಆಗ ಗೀತಾ ಸರಿ ಬಿಡಿ ಮಾವ ನಾನೇನು ಮಾತಾಡಲ್ಲ ಅಂತ ಹೇಳ್ತಾಳೆ. ಆಗ ಪುರೋಹಿತರು ಕುಮಾರ ಅಂಗಡಿ ವ್ಯಾಪಾರ ಚೆನ್ನಾಗಾಗ್ಲಿ, ಅಭಿವೃದ್ಧಿ ಆಗ್ಲಿ, ಯಾವುದೇ ರೀತಿ ತೊಂದರೆ ಆಗದೆ ಇರ್ಲಿ ಅಂತ ಈ ಕಾಯಿನ ಮೇಲ್ ಕಟ್ಬಿಡಪ್ಪ ಅಂತ ಹೇಳ್ತಾರೆ. ಹಾಗೆ ಕುಮಾರಂಗೆ ಕಾಯಿ ಕಟ್ಟೋದಕ್ಕೆ ವಂಶಿ ಕೂಡ ಹೆಲ್ಪ್ ಮಾಡ್ತಾನೆ. ಆಮೇಲೆ ವಂಶಿ ಆಫೀಸ್ಗೆ ಲೇಟ್ ಆಗ್ತಾ ಇದೆ, ಸ್ವಾತಿ ಹೊರಡೋಣ ಅಂತ ಹೇಳಿ ಎಲ್ರಿಗೂ ಹೇಳ್ಬಿಟ್ಟು ಹೊರಡ್ತಾನೆ. ಆಗ ಸ್ವಾತಿ ಕೂಡ ಎಲ್ರಿಗೂ ಬರ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಆಗ ಅವ್ರ ಅಕ್ಕಂಗೂ ಹೇಳಕ್ ಹೋಗ್ತಾಳೆ. ಅವಳು ಕಡೆ ತಿರುಗೂ ನೋಡೋದಿಲ್ಲ, ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ ಸ್ವಾತಿ. ಆಗ ಕುಮಾರ ಪಾಪ ಸ್ವಾತಿ ಬೇಜಾರ್ ಮಾಡ್ಕೊಂಡು ಹೋದ್ಲು ಅನ್ಸುತ್ತೆ ಅಂತಾನೆ. ಆಗ ಪದ್ಮ ಅವರು ಪಾಪ ಸ್ವಾತಿ ಅಷ್ಟು ಆಸೆಯಿಂದ ಇಲ್ಲಿಗೆ ಬಂದಿದ್ದಾಳೆ, ಇಂಥ ಸಮಯದಲ್ಲೂ ಈ ತರ ಎಲ್ಲ ಮಾತಾಡ್ತೀಯಲ್ಲ, ಸರಿನಾ ನೀನ್ ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಆಗ ಅವ್ರತ್ತೆ ನೀನು ಇಂತ ಮಾತಾಡಿದ್ರು ಅವ್ರು ಸುಮ್ನೆ ಇರ್ತಾರೆ, ಬೇರೆಯವ್ರಾಗಿದ್ರೆ ನಿನ್ ಮುಖನೇ ನೋಡ್ತಾ ಇರ್ಲಿಲ್ಲ, ಪಾಪ ಅವಳೇನೋ ಬಂದಿದ್ದಾಳೆ ಪ್ರೀತಿಯಿಂದ ಎರಡು ಮಾತಾಡೋದ್ ಬಿಟ್ಟು ಹೇಳ್ತಿರ್ತಾರೆ. ಆಗ ಗೀತಾ ಅಜ್ಜಿ ನಾನು ಅವಳಿಗೆ ಬಾ ಅಂತ ಹೇಳಿದ್ನಾ ಅಂತಾಳೆ. ಆಗ ಅವ್ರ ಅಮ್ಮ ಅಲ್ಲ ಕಣೆ, ಇವತ್ತು ನಿಂದು ಕುಮಾರಂದು ಜೀವನದಲ್ಲಿ ಎಷ್ಟು ಮುಖ್ಯವಾದ ದಿನ, ಇವತ್ತಾದ್ರೂ ಒಂದ್ ಸ್ವಲ್ಪ ನೆಮ್ಮದಿಯಾಗಿರ್ಬಾರ್ದೇನೆ ನೀನು ಅಂತಾರೆ. ಆಗ ಗೀತಾ ನನ್ ಕೈಲಿ ಕೋಪ ಬಂದೆ ತಡ್ಕೊಂಡಿರೋಕ್ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಇನ್ನು ವಂಶಿ ಆಫೀಸಲ್ಲಿ ಗೀತಾ ಆಡಿದ ಮಾತನ್ನೇ ನೆನೆಸ್ಕೊಂಡು ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ. ಅದೇ ಸಮಯಕ್ಕೆ ಸ್ವಾತಿ ಅಲ್ಲಿಗೆ ಬರ್ತಾಳೆ. ವಂಶಿ ಅವರೇ ಸ್ವಲ್ಪ ಈ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡಿ ಹೇಳ್ತೀರಾ ಅಂತ ಕೇಳ್ತಾಳೆ. ಆಗ ವಂಶಿ ಮತ್ತ್ಯಾಕ್ ಬಂದೆ ನೀನು, ನಿಮ್ಮ ಅಕ್ಕ ಇರಿಟೇಟ್ ಮಾಡಿದ್ ಸಾಕಾಗಿಲ್ವಾ, ನನ್ನ ಲೈಫಲ್ಲಿ ನಿಮ್ಮ ಅಕ್ಕನಷ್ಟು ಇರಿಟೇಟ್ ಯಾರು ಮಾಡಿಲ್ಲ ನಂಗೆ ಅಂತ ಹೇಳ್ತಾನೆ. ಆಗ ಸ್ವಾತಿ ನೋಡಿ ವಂಶಿ ಅವರೇ, ನಾನ್ ಬಂದಿರೋದು ಕೆಲ್ಸದ ಬಗ್ಗೆ ಮಾತಾಡೋದಕ್ಕೆ, ಯಾಕೆ ಈ ತರ ಕೂಗಾಡ್ತಾ ಇದ್ದೀರಾ ಅಂತಾಳೆ. ಆಗ ವಂಶಿ ನಿಮ್ಮ ಅಕ್ಕ ಏನ್ ಸ್ಪೆಷಲ್, ಯಾರ ಜೊತೆ ಹೇಗ್ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ವಾ ಅಂತಾನೆ. ಆಗ ಸ್ವಾತಿ ಅದ್ ನೋಡಿ ಅದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ, ಮೊದ್ಲು ಈ ಡಾಕ್ಯುಮೆಂಟ್ ನ ಚೆಕ್ ಮಾಡಿ ಅಂತಾಳೆ. ಆಗ ವಂಶಿ ನೋಡಲ್ಲ, ಆಚೆ ಹೋಗು ಅಂತ ಬೈತಾನೆ. ಆಗ ಸ್ವಾತಿ ಲ್ಯಾಪ್ಟಾಪ್ ತಗೊಂಡು ಹೋಗ್ತಾ ಇರ್ತಾಳೆ. ಆಗ ವಂಶಿ ಒಂದ್ ನಿಮಿಷ ಇರು, ಆ ಮೀಟಿಂಗ್ ಡೀಟೇಲ್ಸ್ನೆಲ್ಲ ಫಾರ್ವರ್ಡ್ ಮಾಡು ಅಂತ ಹೇಳಿದ್ದೆ, ಮಾಡಿದೀಯಾ ಅಂತ ಕೇಳ್ತಾನೆ. ಆಗ ವಂಶಿ ಒಂದ್ ಕೆಲ್ಸ ನೆಟ್ಟಗ್ ಮಾಡಕ್ ಬರಲ್ಲ ನಿನಗೆ ಬೆಳಗ್ಗೆನೆ ಮಾಡು ಅಂತ ಹೇಳಿದ್ದೆ ತಾನೆ, ಇಷ್ಟೊತ್ತಾದ್ರೂ ಯಾಕೆ ಮಾಡಿಲ್ಲ ಅಂತಾನೆ. ಆಗ ಸ್ವಾತಿ ಮರ್ತೋಗಿದೆ, ಡ್ರಾಫ್ಟ್ ಮಾಡಿ ಇಟ್ಟಿದ್ದೀನಿ, ಇವಾಗ ಸೆಂಡ್ ಮಾಡ್ತೀನಿ ಅಂತಾಳೆ. ವಂಶಿ ಹೇಳಿದ ಕೆಲಸ ನೆಟ್ಟಗ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಆಫೀಸ್ಗೆ ಯಾಕೆ ಬರ್ಬೇಕು, ಮನೇಲೆ ಇರಕ್ಕಾಗಲ್ವಾ ಸುಮ್ನೆ ಅಂತ ಬೈತಾ ಇರ್ತಾನೆ. ಆಗ ಸ್ವಾತಿ ಗಾಬರಿಯಿಂದ ಅದು ನಾನು ಡ್ರಾಫ್ಟ್ ಮಾಡಿಟ್ಟಿರೋ ಫೈಲು ಯಾವ್ದು ಕಾಣಿಸ್ತಾ ಇಲ್ಲ, ಎರಸ್ ಆಗ್ಬಿಟ್ಟಿದೆ ಅಂತ ಹೇಳ್ತಾಳೆ. ಆಗ ವಂಶಿ ಕೋಪ ಮಾಡ್ಕೊಂಡು ಎದ್ ನಿಂತು ಕೂಗಾಡ್ತಾನೆ, ಎರಸ್ ಆಗಿದೆ, ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾ ನಿಂಗೆ, ಅದೆಲ್ಲ ಎಷ್ಟು ಇಂಪಾರ್ಟೆಂಟ್, ನಿನ್ನನ್ನೆಲ್ಲ ಇಟ್ಕೊಂಡು ಅಂತ ಕೂಗಾಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಅಜಯ್ ಬಂದು ವಂಶಿ ಬ್ರೋ ಕೂಲ್ ಆಗಿರು ಅಂತ ಹೇಳ್ತಾ ಇರ್ತಾನೆ. ಬಾಬಿಗ್ ಬೈತಾ ಇದ್ರ ಏನಾಯ್ತು ಅಂತ ಕೇಳ್ತಾನೆ. ಆಗ ವಂಶಿ ಇವಳು ಏನ್ ಮಾಡಿದಾಳೆ ಗೊತ್ತಾ ನಿಂಗೆ, ಮೇಲ್ಸ್ ಇದೆ ಎಲ್ಲ ಎರಸ್ ಮಾಡಿಟ್ಟಿದ್ದಾಳೆ, ಅದೆಲ್ಲ ಎಷ್ಟು ಇಂಪಾರ್ಟೆಂಟ್, ಅದಕ್ಕೆ ಹೇಳಿದ್ವಿ ಆಫೀಸ್ಗೆಲ್ಲ ಬರಕ್ ಹೋಗ್ಬೇಡ ಅಂತ, ಆದ್ರೂ ಕೇಳಲ್ಲ, ಇಲ್ಲಿ ಬಂದ್ ಜೀವ ತಿಂತಾರೆ ಅಂತ ಬೈತಾ ಇರ್ತಾನೆ. ವಂಶಿ ಬೈತಾ ಇರೋದನ್ನ ಸ್ಟಾಪ್ಸ್ ಎಲ್ಲ ನಿಂತು ನೋಡ್ತಾ ಇರ್ತಾರೆ. ಆಗ ಅಜಯ್ ವಂಶಿ ಬ್ರೋ ಸ್ಟಾಪ್ಸ್ ಎಲ್ಲ ನೋಡ್ತಾ ಇದ್ದಾರೆ, ಕೂಗಾಡೋದ್ರಿಂದ ಡಿಲೀಟ್ ಆಗಿರೋ ಫೈಲ್ಸ್ ವಾಪಸ್ ಬರುತ್ತಾ ಅಂತಾನೆ. ಆಗ ವಂಶಿ ನೋಡು ನಂಗೆ ಮಿಸ್ಟೇಕ್ಸ್ ಅಂದ್ರೆ ಆಗಲ್ಲ, ನೀನು ನಮ್ಮ ಸ್ಟಾಪ್ಸ್ ನ ನೋಡಿದ್ಯಾ ತಾನೆ, ಎಷ್ಟು ನೀಟಾಗಿ ಕೆಲಸ ಮಾಡ್ತಾರೆ, ಇವಳು ಇದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ಆಗ ಅಜಯ್ ಕೂಲ್, ಬಾಬಿನೂ ಹೊಸದಾಗಿ ಕೆಲ್ಸಕ್ಕೆ ಸೇರಿದ್ದಾರೆ, ಇನ್ನೂ ಒಂದ್ ಮಿಸ್ಟೇಕ್ ಆಗಿರುತ್ತೆ, ಬಾಬಿ ನೀವು ಇಲ್ಲಿಂದ ಹೊರಡಿ ಅಂತ ಹೇಳ್ತಾನೆ. ಆಗ ಸ್ವಾತಿ ಅಲ್ಲಿಂದ ಹೋಗ್ತಾಳೆ. ಅಜಯ್ ವಂಶಿ ಬ್ರೋ ಯಾಕೆ ಇಷ್ಟು ಸೀರಿಯಸ್ ಆಗಿದ್ರ, ಕೂಲ್ ಕೂತ್ಕೊಳ್ಳಿ ಅಂತ ಹೇಳಿ ಅವನ್ನ ಸಮಾಧಾನ ಮಾಡ್ತಾನೆ. ಆಗ ಅಜಯ್ ಮನ್ಸಲ್ಲೇ ಬಾಬಿ ನನ್ಗೆ ಹೊಡೆದಿಯಲ್ಲ, ಅದಕ್ಕೆ ಎಲ್ರ ಎದುರುಗಡೆನು ವಂಶಿ ಬಾಯಿಗೆ ಬಂದಂಗ್ ಬೈಯೋ ತರ ಮಾಡ್ದೆ, ಈ ಅಜಯ್ ಅಷ್ಟು ಸುಲಭವಾಗಿ ಯಾರನ್ನು ಬಿಡಲ್ಲ ಅಂತ ಮನ್ಸಲ್ಲೇ ಅನ್ಕೋತಾ ಇರ್ತಾನೆ. ಇನ್ನು ಈ ಕಡೆ ಮತ್ತೆ ಗೀತಾ ಮತ್ತೆ ಕುಮಾರ ಶಾಪ್ ಅಲ್ಲಿ ಬಟ್ಟೆ ಹೊಲಿತಾ ಇರ್ತಾರೆ. ಆಗ ಗೀತಾ ಮಾವ ಈ ಬಟ್ಟೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಇದ್ರಲ್ಲಿ ಪ್ರೀತಿ ಪುಟ್ಟಾಗ ಒಂದ್ ಬಟ್ಟೆ ಹೊಲಿಬೋದಲ್ವಾ ಅಂತ ಕೇಳ್ತಾ ಇರ್ತಾಳೆ. ಕುಮಾರ ಯಾವ್ದೋ ದಾಣದಲ್ಲಿ ಕೂತ್ಕೊಂಡಿರ್ತಾನೆ. ಮಾವ ಅಂತ ಕೂಗ್ತಾಳೆ ಗೀತಾ. ಏನ್ ಯೋಚನೆ ಮಾಡ್ತಾ ಇದ್ದೀರಾ, ಇಷ್ಟೋ ತನಕ ನಾನ್ ಮಾತಾಡಿದ್ನ ನೀವ್ ಕೇಳಿಸ್ಕೊಳ್ಳೇ ಇಲ್ಲ,
ಅಂತಾಳೆ. ಆಗ ಕುಮಾರ, ನೀನ್ ಕೋಪ ಮಾಡಕೊಳ್ಳಲ್ಲ ಅಂದ್ರೆ ನಿನ್ ಹತ್ರ ಏನೋ ಒಂದ್ ವಿಷಯ ಕೇಳಲಾ ಗೀತಾ ಅಂತ ಹೇಳ್ತಾನೆ. ಆಗ ಗೀತಾ, ಏನ್ ಮಾವ, ಏನ್ ವಿಷಯ ಅಂತಾಳೆ. ಆಗ ಕುಮಾರ, ಸ್ವಾತಿ ಎಷ್ಟ್ ಬೇಜಾರ್ ಮಾಡ್ಕೊಂಡ್ಲೋ ಏನೋ, ಪಾಪ ಎಷ್ಟು ಖುಷಿಯಿಂದ ನಮ್ಮ ಶಾಪ್ ಓಪನಿಂಗಿಗೆ ಬಂದಿದ್ಲು, ಅವಳ ಮುಖ ಕಂಡ ತಕ್ಷಣ ನೀನ್ ಖುಷಿಯಿಂದ ಮಾತಾಡೋದ್ ಬಿಟ್ಟು ಅಂತಿರ್ತಾನೆ. ಆಗ ಗೀತಾ, ಓ ಈ ವಿಷಯ ಅಂತ ಗೊತ್ತಿದ್ರೆ ನಾನು ಕೇಳ್ತಾನೆ ಇರ್ಲಿಲ್ಲ ಬಿಡಿ. ಅಲ್ಲ ಮಾವ, ಅವಳನ್ನ ಇಲ್ಲಿಗೆ ಬಾ ಅಂತ ಯಾರು ಕರೆದಿದ್ದು? ನಾವು ಕರ್ದಿಲ್ಲ ಅಂದ್ಮೇಲೆ ಅವಳು ಯಾಕೆ ಬರ್ಬೇಕಾಗಿತ್ತು ಹೇಳಿ ಅಂತಾಳೆ. ಆಗ ಕುಮಾರ, ಗೀತಾ, ಸ್ವಾತಿ ನಮ್ಮನೆ ಮಗಳು, ನಿನ್ಗೆ ಯಾಕೆ ಅವಳ ಮೇಲೆ ಅಷ್ಟೊಂದು ಕೋಪ? ಜೊತೆಗೆ ವಂಶಿ ಕೂಡ ಬಂದಿದ್ರು, ನೀನ್ ನಡ್ಕೊಂಡಿದ್ ನೋಡಿ ವಂಶಿ ಏನ್ ಅನ್ಕೊಂಡ್ರೋ ಏನೋ ಅಂತಾನೆ. ಆಗ ಗೀತಾ, ನಾನ್ ಹಾಗೆ ನಡ್ಕೊಂಡಿದ್ದು ನಿಮ್ಗೆ ತಪ್ಪು ಅಂತ ಅನಿಸ್ತಾ ಇದೆ, ಆದ್ರೆ ಯಾವತ್ತಾದ್ರೂ ಒಂದಿನಾದ್ರೂ ಸ್ವಾತಿ ಮಾಡಿದ ತಪ್ಪು ಅಂತ ನೀವ್ ಹೇಳಿದೀರಾ? ವಂಶಿ ಅವ್ರು ಏನ್ ಅನ್ಕೊಂಡ್ರೆ ನನಗೇನು? ಅವ್ರಿಬ್ರು ಕದ್ದು ಮುಚ್ಚಿ ಮದ್ವೆ ಆಗ್ಬೇಕಾದ್ರೆ ನಾವೇನಾದ್ರೂ ಅನ್ಕೋತೀವಿ ಅಂತ ಒಂದ್ಸಲನಾದ್ರೂ ಯೋಚನೆ ಮಾಡಿದ್ರಾ? ಇಲ್ಲ ತಾನೇ, ಯಾಕೆ ಸುಮ್ನಾದ್ರಿ ಹೇಳಿ ಮಾವ ಅಂತಾಳೆ. ಮನೆಯವ್ರೆಲ್ರು ನಾನೇ ಏನೋ ಅಪವಾದ ಮಾಡಿರ್ತಾರ ಅಂತೀರಲ್ಲ, ಸ್ವಾತಿ ಅಂತ ದೊಡ್ಡ ನಂಬಿಕೆ ದ್ರೋಹ ಮಾಡಿದಾಳೆ, ಅದೆಲ್ಲ ಅಷ್ಟ್ ಬೇಗ ಮರ್ತೋದ್ರಾ ಅಂತ ಕೇಳ್ತಾಳೆ. ಆಗ ಕುಮಾರ, ಗೀತಾ, ಅವಳು ಇಷ್ಟಪಟ್ಟು ಮದ್ವೆ ಆಗಿರೋದ್ನ ಎಷ್ಟು ದಿನ ಅಂತ ತಳ್ತೀಯ? ನೋಡು, ಆಗಿದ್ದಾಗೋಯ್ತು ಅಂತ ಮುಂದೆ ಹೋಗ್ತಾ ಇರ್ಬೇಕು. ದೇಶಕ್ಕಿಂತ ನಿನ್ ತಂಗಿ ಮೇಲಿರೋ ಪ್ರೀತಿ ದೊಡ್ಡದಲ್ವಾ ಗೀತಾ ಅಂತಾನೆ. ಆಗ ಗೀತಾ, ಪ್ರೀತಿ ಏನೋ ದೊಡ್ಡದೆ, ಆದ್ರೆ ಅವಳ ಮೇಲಿರೋ ಕೋಪ ಅದಕ್ಕಿಂತ ದೊಡ್ಡದು. ಯಾಕೆ ಗೊತ್ತಾ, ನಾವ್ ಇಷ್ಟೆಲ್ಲ ಕಷ್ಟದಲ್ಲಿರೋದ್ ಗೊತ್ತಿದ್ರು ತನ್ನ ಸುಖಕ್ಕೋಸ್ಕರ ಶ್ರೀಮಂತ ಹುಡುಗ ಸಿಕ್ಕ ಅಂತ ಮದ್ವೆ ಮಾಡ್ಕೊಂಡ್ಲಲ್ಲ, ಅವಳು ಈ ಸ್ವಾರ್ಥನ ನಾನ್ ಮರೆಯೋದಕ್ ಸಾಧ್ಯನೇ ಇಲ್ಲ ಅಂತಾಳೆ. ಆಗ ಕುಮಾರ, ಸ್ವಾತಿ ನಮಗೆ, ನಮ್ಮ ಮನೆಯವ್ರಿಗೆ ಯಾವಾಗ್ಲೂ ಸಪೋರ್ಟ್ ಮಾಡೋದಕ್ಕೆ ರೆಡಿನೇ ಇದ್ದಾಳೆ, ನಾವೇ ಅವಳನ್ನ ದೂರ ಇಟ್ಟಿದೀವಿ ಅಷ್ಟೇ ಅಲ್ಲ. ಸ್ವಾತಿ ಅಷ್ಟಕ್ಕೂ ಅವಳ ಕರ್ತವ್ಯನ ಮರ್ತಿದ್ದಾಳೆ ಅಂತ ಯಾಕೆ ಅನ್ಕೋತಾ ಇದೀಯಾ ಅಂತಾನೆ. ಆಗ ಗೀತಾ, ನಾನು ಯೋಚನೆ ಮಾಡ್ತಾ ಇರೋದಲ್ಲ, ಇದೇ ನಿಜ ಅಂತಾಳೆ. ಆಗ ಕುಮಾರ, ನಿಂಗೊಂದು ವಿಷಯ ಹೇಳಲಾ, ನಿನ್ಗಿನ್ನೂ ಸ್ವಾತಿ ಮೇಲೆ ಪ್ರೀತಿ ಇದೆ, ಆದ್ರೆ ನೀನ್ ಅದನ್ನ ತೋರಿಸ್ಕೋತಾ ಇಲ್ಲ ಅಷ್ಟೇ ಅಂತಾನೆ. ಆಗ ಗೀತಾ, ನಂಗೆ ಸ್ವಾತಿ ಮೇಲೆ ಪ್ರೀತಿ ಇದೆ ಮಾವ, ಆದ್ರೆ ಅವಳು ಮಾಡಿರೋ ತಪ್ಪನ್ನ ಕ್ಷಮಿಸಿ ಅವಳನ್ನ ಒಪ್ಕೊಳ್ಳೋಕೆ ನನ್ ಮನ್ಸು ತಯಾರಿಲ್ಲ. ಅವಳ ಮೇಲಿನ ಕೋಪಕ್ಕೆ ಅವಳ ಜೊತೆ ನಾನು ಮೊದ್ಲಿನ ತರ ಇರೋಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿ ಅಳ್ತಾ ಇರ್ತಾಳೆ. ಆಗ ಕುಮಾರ, ಹೋಗ್ಲಿ ಬಿಡು ಗೀತಾ, ನೀನ್ ಅಳ್ಬೇಡ ಅಂತಾನೆ. ಆಗ ಗೀತಾ, ಮಾವ, ನಾನು ಮನೆ ಹಿರಿಮಗಳಾಗಿ ನಂಗೆ ತುಂಬಾ ಕರ್ತವ್ಯಗಳಿವೆ, ಅದನ್ನ ನಿಭಾಯಿಸೋಕೆ ನಂಗೆ ಯಾವ ಬೇಜಾರು ಇಲ್ಲ. ಅಪ್ಪ ಕೊಟ್ಟಿರೋ ಸಂಸ್ಕಾರನ ಮರೆತು ಬದುಕೋದಕ್ಕೂ ನಂಗೆ ಇಷ್ಟ ಇಲ್ಲ, ಆದ್ರೆ ಸ್ವಾತಿ ಮೇಲಿನ ಕೋಪ ನಂಗೆ ತುಂಬಾ ಕಾಡ್ತಾ ಇದೆ. ನೀವೇ ಹೇಳಿ ಮಾವ, ಈ ವಿಷಯದಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನ ಅಂತ ಅಳ್ತಾಳೆ. ಆಗ ಕುಮಾರ, ಗೀತಾ, ಸಮಾಧಾನ ಮಾಡ್ಕೊ, ಒಂದಲ್ಲ ಒಂದಿನ ನಮ್ಮೆಲ್ರ ಪ್ರಶ್ನೆಗೂ ಉತ್ತರ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾನೆ. ಇನ್ನು ಈ ಕಡೆ ವಂಶಿ ಮನೆಗ್ ಬಂದು ಸುಸ್ತಾಗಿ ಕೂತ್ಕೋತಾನೆ. ಆಗ ಅವ್ರ ತಾತ, ಭವಾನಿ, ವಂಶಿ ಬಂದ ಅಂತ ಕರೀತಾರೆ. ಆಗ ಅವ್ರ ತಾತ, ಯಾಕೋ ತುಂಬಾ ಸುಸ್ತಾಗಿರೋ ಆಗಿದೆ, ಕೆಲಸ ಜಾಸ್ತಿನಾ ಅಂತ ಕೇಳ್ತಾರೆ. ಆಗ ವಂಶಿ, ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಪೆಂಡಿಂಗ್ ಇತ್ತು, ಹಾಗೆ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದೀವಲ್ವಾ, ಅದಕ್ಕೆ ಒಂದ್ ಸ್ವಲ್ಪ ತಲೆ ನೋವ್ತಾ ಇದೆ ಅಷ್ಟೇ ಅಂತಾನೆ. ಆಗ ಅವ್ರ ಅಜ್ಜಿ, ವಂಶಿ, ಕೈ ಕಾಲ್ ಮುಖ ತೊಳ್ಕೊ, ಊಟ ಬಡಿಸ್ತೀನಿ ಅಂತಾರೆ. ಹಾಗೆ ಸ್ವಾತಿ ಎಲ್ಲೋ, ಒಬ್ನೇ ಬಂದಿದೀಯಾ ಅಂತ ಕೇಳ್ತಾರೆ. ಆಗ ವಂಶಿ, ಅದು ಅವಳು ಗೆಸ್ಟ್ ಹೌಸ್ ಅಲ್ಲಿ ಇದ್ದಾಳೆ ಅಂತಾನೆ. ಆಗ ಅವ್ರ ತಾತ, ಇಷ್ಟೊತ್ತಲ್ಲಿ ಯಾಕೆ ಹೋದ್ಲು ಅಂತ ಕೇಳ್ತಾರೆ. ಆಗ ವಂಶಿ, ತಾಯಿನ ಭೇಟಿ ಆಗೋದಕ್ಕೆ ಮಾತಾಡ್ಬೇಕು ಅಂದ್ಲು, ಬೇಡ ಅಂತ ಹೇಳಕ್ಕಾಗುತ್ತಾ ಅಂತಾನೆ. ಆಗ ಅವ್ರ ಅಜ್ಜಿನ, ಬೆಳಗ್ಗೆ ಹೋಗಿದ್ರೆ ಆಗಿರೋದು, ಕರ್ಕೊಂಡ್ ಬರೋದಲ್ವಾ ಅಂತಾರೆ. ಆಗ ವಂಶಿ, ಬರ್ತಾಳೆ ಬಿಡು, ಏನ್ ಪಕ್ಕದಲ್ಲೇ ಇದ್ದಾರೆ, 100 ಕಿಲೋಮೀಟರ್ ದೂರದಲ್ಲಿದೀಯಾ, ಯಾಕೆ ಸ್ಟ್ರೆಸ್ ಮಾಡ್ಕೋತೀಯಾ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ಅಷ್ಟೊತ್ತಿಗೆ ಅವಳು ಬಂದಿರ್ತಾಳೆ ಅಂತ ಹೇಳಿ ಹೋಗ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ತುಂಬ ಜನ ವಿಡಿಯೋನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬೇ ಮಾಡ್ಕೋತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಿನ ಕಂಟಿನ್ಯೂ ಆಗಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ.